ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸಸ್ ಕವಿತಾ ಅಂಜನ್ಸ್ ಚಾನಲ್. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ನೋಡಿದರೆ ಗೊತ್ತಾಗ್ತದೆ ಅಲ್ವಾ, ಜಾಮೂನ್ ರೆಸಿಪಿ. ಕೆಲವೊಬ್ಬರಿಗೆ ಜಾಮೂನ್ ಮಾಡ್ತಾರೆ, ಅಂದರೆ ಪರ್ಫೆಕ್ಟಾಗಿ ರೌಂಡ್ ಶೇಪು ಹಾಗೆ ಸಿರಪ್ಪು ನಾವೇನಾದರೂ ಮಾಡ್ತೀವಲ್ವಾ, ಸಕ್ಕರೆ ಪಾಕ, ಅದು ಕರೆಕ್ಟಾಗಿ ಬರೋದಿಲ್ಲ. ನಾನು ಅದನ್ನು ಪರ್ಫೆಕ್ಟಾಗಿ ಯಾವ ಥರ ಮಾಡಬೇಕು, ನಾವು ಯಾವ ಥರ ಮಾಡಿದರೆ ರೌಂಡ್ ಶೇಪೂ ಕೆಟ್ಟೋಗೋದಿಲ್ಲ, ಕರೆಕ್ಟಾಗಿ ಬರುತ್ತಂತ ನಾನು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ತೋರಿಸಿದ್ದೀನಿ. ನೀವು ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು. ಯಾರಾದರೂ ಹೊಸ್ದಾಗಿ ಸ್ವೀಟ್ ರೆಸಿಪಿ ಟ್ರೈ ಮಾಡ್ತಿದ್ರೆ, ಹಾಗೆ ಹೊಸ್ದಾಗಿ ಮದುವೆ ಆಗಿದೆ ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡರು ಈ ಥರ ನಾನು ತೋರಿಸೋ ಮೆಥಡಲ್ಲಿ ಜಾಮೂನ್ ರೆಸಿಪಿ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ನಾನು ಡ್ರೈ ಜಾಮೂನು ಮಾಡಿದ್ದೀನಿ. ಇದನ್ನು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದಾರಲ್ವ ಯಾವ ಥರ ಬಂದಿದೆ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಂಗಡಿನಲ್ಲೇ ಸಿಗುತ್ತಲ್ವ ಜಾಮೂನ್ ಪಾಕೆಟ್, ಅದನ್ನೇ ತೊಗೊಂಡಿದ್ದೀನಿ. ಅದು 200 ಗ್ರಾಮ್ ಜಾಮೂನ್ ಪೌಡ್ರ್ ಇದೆ. ಅದನ್ನು ಹಾಕ್ಕೊಂಬಿಟ್ಟು ಹಿಟ್ಟನ್ನ ಒಂದ್ಸರಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನಾನಿಲ್ಲಿ ಹಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸಲ್ಲಿ ಸ್ವಲ್ಪನೇ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ಬರು ಪೂರ್ತಿ ಹಾಲನ್ನೇ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾರೆ, ಇಲ್ಲ ಫುಲ್ ನೀರು ಹಾಕಿ ಮಾಡ್ತಾರೆ. ನಾನು ಎರಡು ಅರ್ಧ ಹಾಕ್ತಾಯಿದ್ದೀನಿ. ಹಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಮೂನ್ ಹಿಟ್ಟನ್ನ ಯಾವಾಗಲೂ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ, ಆ ಥರ ನಾದಕ್ಕೆ ಹೋಗಬಾರ್ದು. ಈ ಥರ 5 ಬೆರಳಿದೆಯಲ್ಲ, ಆ ಬೆರಳಿನಿಂದಲೇ ನಾವು ಕಲಿಸ್ಕೊಂಬಿಟ್ಟು ಉಂಡೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು 10ರಿಂದ 20 ನಿಮಿಷದವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗೆ ನಾವಿಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನಿಲ್ಲಿ 200 ಗ್ರಾಮ್ ಜಾಮೂನ್ ಪೌಡ್ರಿಗೆ 2 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಇದನ್ನು ಒಂದ್ಸರಿ ಗ್ಯಾಸ್ ಮೇಲೆ ಇಟ್ಟಿದ್ದಾದಮೇಲೆ ಒಂದ್ಸರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸಿ ಆಗಿದ್ದಾದಮೇಲೆ ಇಲ್ಲಿ ಆಗಲೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಇದನ್ನೇ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕೈಯಿಂದ ಬೆರಳುಗಳಿಂದ ಮುಟ್ಟಿ ನೋಡಿದರೆ ಪಾಕ ಎಲ್ಲ ಕೈಗೆ ಅಂಟ್ಕೋಬೇಕು. ಆ ಥರ ಇರಬೇಕು. ನೀರು ಇತ್ತಂತಂದರೆ ಕೈಗೆ ಅಂಟ್ಕೊಳೋದಿಲ್ಲ, ನೀರು ಥರ ಜಾರೋಗ್ಬಿಡುತ್ತೆ. ಪಾಕ ಆಗಿತ್ತಂದರೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ಈ ಥರ ಇತ್ತಂದ್ರೆಗಿನ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಾನು ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊತಿದ್ದೆ. ನಿಮ್ಮ ಹತ್ರ ಏನಾದರೂ ಕೇಸರಿ ದಳ ಇತ್ತಂದರೆ ಅದನ್ನು ಹಾಕ್ಕೊಂಬಿಟ್ಟು ಇದನ್ನ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಸೈಡಿಗೆ ತೆಗೆದಿಟ್ಬಿಡೋಣ. ನೋಡಿ, ಜಾಮೂನ್ ಸಕ್ಕರೆ ಪಾಕ ರೆಡಿಯಾಗಿದೆ. ಇವಾಗ ನಾವು ನೆನೆಸಿಟ್ಟಿರ್ತಕ್ಕಂಥ ಜಾಮೂನ್ ಇಟ್ಟಿದ್ದಲ್ವ, ಅದೊಂದು 10ರಿಂದ 15 ನಿಮಿಷದವರೆಗೆ ಆಗಿದೆ. ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಕರೆಕ್ಟಾಗಿ ನೆಂದಿದೆ. ನಾವಿವಾಗ ಉಂಡೆ ಮಾಡ್ಕೋಬೇಕಾದ್ರೆ ಫಸ್ಟಿಗೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಚ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ತೊಗೊಳ್ಳಿ. ಪೂರ್ತಿ ಚಿಕ್ಕದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಾಗಂತ ಪೂರ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮೀಡಿಯಮ್ ಸೈಜ್ ಅಷ್ಟು ನೀವು ಉಂಡೆ ಮಾಡ್ಕೋಬೇಕಾಗುತ್ತೆ. ಅವಾಗ ಕರೆಕ್ಟಾಗಿ ಬರುತ್ತೆ. ಎಣ್ಣೆನಲ್ಲಿ ಹಾಕಿದಾಗೂ ಉಬ್ಬುತ್ತೆ, ಪಾಕನೂ ಕರೆಕ್ಟಾಗಿ ಹೇಳ್ಕೊಳ್ಳುತ್ತೆ. ಇವಾಗ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 2 ಕೈ ಮಧ್ಯೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಉಂಡೆನ. ಆ ಥರ ಮಾಡಿಕೊಂಡ್ರೆ ಲೈನ್ಸು ಆ ಥರ ಏನೂ ಇರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಎಣ್ಣೆನಲ್ಲಿ ಹಾಕಿದ್ರೂ ಅಷ್ಟು ಓಪನ್ ಆಗೋದಿಲ್ಲ. ನೀವು ಯಾವ ಥರ ರವಂಡ್ ಮಾಡಿರ್ತೀರ ಅದೇ ಥರ ರವಂಡ್ ಇರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ರವಂಡ್ ಬಂದಿದೆ. ಎಲ್ಲಿ ಕಟ್ಟಾಗಿರೋ ಥರ ಏನೂ ಕಾಣಿಸ್ತಾ ಇಲ್ಲ, ಕರೆಕ್ಟಾಗಿ ಬಂದಿದೆ. ಅದೇ ಥರ ಉಳಿದಿರ್ತಕ್ಕಂಥ ಎಲ್ಲದನ್ನು ಜಾಮೂನ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಯಾವ ಮೆಥಡನ್ನು ನೀವು ಮಿಸ್ ಮಾಡಿದೆ ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೂ ಪರ್ಫೆಕ್ಟಾಗಿ ಜಾಮೂನ್ ರೆಸಿಪಿನ ಮನೆಯಲ್ಲಿ ಮಾಡ್ಕೋಬೋದು. ಎಲ್ಲ ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ಹಾಗೆ ನಾವಿಲ್ಲಿ ಎಣ್ಣೆ ಕಾಸ್ಕೊಳೋದು ಅಷ್ಟೇ ತುಂಬ ಇಂಪಾರ್ಟೆಂಟು. ಎಣ್ಣೆ ಚೆನ್ನಾಗಿ ತುಂಬ ಬಿಸಿ ಆಗೋವರೆಗೂ ಕಾಸ್ಕೋಬಾರ್ದು. ನಾವು ಸೊಂಡಿಗೆ ಹಾಕುವಾಗ ಯಾವ ಥರ ಕಾಸ್ಕೊತ ಆ ಥರ ಕಾಸ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ, ಸ್ವಲ್ಪ ಹಾಕಿದ ಮೇಲೆ ಎದ್ದೇಳಬೇಕು. ಎಣ್ಣೆನೂ ಅಷ್ಟೇ, ನಾವು ಜಾಮೂನ್ ಉಂಡೆ ಮಾಡಿರ್ತೀವಲ್ಲ, ಆ ಉಂಡೆ ಎಲ್ಲ ಫುಲ್ ಎಣ್ಣೆನಲ್ಲಿ ಮುಳುಗಬೇಕು, ಅಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆಗಿನ ಅದು ಮೇಲೆ ಇತ್ತಂದರೆ ಮೇಲೆ ಓಪನ್ ಆಗಿಬಿಡುತ್ತೆ ಬಾಲೆಲ್ಲ. ಅದಕ್ಕೋಸ್ಕರ ಪೂರ್ತಿ ಮುಳುಗೋವರೆಗೂ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಲ್ಸ್ ಹಾಕ್ಕೊಂಡು ಅದು ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದಿರ್ತಲ್ವ, ಅದಾಗಲೇ ಮೇಲ್ಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ. ಇಲ್ಲಾಂದ್ರೆ ಕೆಳಗಡೆ ಎಲ್ಲ ಕೆಂಪಗಾಗ್ಬಿಡುತ್ತೆ, ಮೇಲೆಲ್ಲ ವೈಟ್ ಹಂಗೆ ಇರುತ್ತೆ ಜಾಮೂನ್ ಬಾಲ್. ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದಾಗ ಕರೆಕ್ಟಾಗಿ ಬಾಲ್ ಎಲ್ಲವೂ ಒಂದೇ ಥರ ಕಲರ್ ರೆಡಿಯಾಗಿದೆ. ಇವಾಗ ಫುಲ್ ಕಲರೂ ಅದೇ ಥರ ಆಗುತ್ತೆ. ನೋಡಿ, ಯಾವುದೂ
ಬಾಲ್ ವೈಟ್ ಇಲ್ಲ ಫುಲ್ ಕೆಂಪಗೆ ಅಂತ ಕರೆಕ್ಟಾಗಿ ಎಲ್ಲ ಒಂದೇ ಥರ ರೆಡಿ ಆಗಿದ್ದಾವೆ ಜಾಮೂನ್ಗಳು. ಇವಾಗ ಇದನ್ನು ತಗೊಂಬಿಡೋಣ ಸೈಡಿಗೆ. ಇವಾಗ ಅದೇ ಥರ ಎರಡನೇನು ಹಾಕ್ಕೊತಾ ಇದ್ದೀನಿ. ಎರಡನೇ ಬಾಲ್ಸ್ ನಾವೇನು ಸೆಕೆಂಡ್ ಬ್ಯಾಚ್ ಉಳ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಹಾಕಿದ ತಕ್ಷಣ ಜಲ್ದಿ ಮಿಕ್ಸ್ ಮಾಡ್ಕೊಂಬಿಡಿ, ಯಾಕಂದರೆ ಎಣ್ಣೆ ಆಲ್ರೆಡಿ ಫುಲ್ ಕಾದಿರೋದ್ರಿಂದ ಜಲ್ದಿ ಕೆಂಪಗಾಗ್ಬಿಡುತ್ತೆ. ನೋಡಿ ನಾನು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆಲ್ರೆಡಿ ಕೆಂಪಗಾಗಿದ್ದಾವೆ. ನೋಡಿ ಸೆಕೆಂಡ್ ಬ್ಯಾಚನ್ನು ರೆಡಿ ಆಗಿದೆ. ಇದನ್ನು ಅಷ್ಟೇ ತಗೊತಾ ಇದ್ದೀನಿ. ಇದು ತಗೊಂಡಿದ್ದಾದಮೇಲೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟಿಗೆ ನಾವೇನು ಜಾಮೂನ್ನ ಕರೆದುಬಿಟ್ಟು ಇಟ್ಕೊಂಡಿದ್ದೀವಿ ಫ್ರೈ ಮಾಡಿಬಿಟ್ಟು, ಅದನ್ನು ಇನ್ನೊಂದು ಸರಿ ಫ್ರೈ ಮಾಡೋಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕಂದರೆ ನಾನು ಇವನ್ನ ಡ್ರೈ ಜಾಮೂನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಡ್ರೈ ಜಾಮೂನ್ಗೆ ಸ್ವಲ್ಪ ಕಲರ್ ಜಾಸ್ತಿ ಇತ್ತಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ತಿನ್ನೋದಕ್ಕೂ. ಅದಕ್ಕೋಸ್ಕರ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಇನ್ನೊಂದು ಸರಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಜಾಮೂನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಸೈಡ್ ತಗೊಂಡ್ಬಿಡೋಣ. ಕೆಲವೊಬ್ಬರಿಗೆ ಜಾಮೂನು ಯಾವ ಥರ ಇಷ್ಟ ಆಗುತ್ತೆ ಅಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರ್ಬೇಕಂತಾರೆ. ಆ ಥರ ಬೇಕನ್ನೋರು ಪಾಕ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ನಾವು ಜಾಮೂನು ಏನು ಕರೆದಿರ್ತೀವಲ್ವ, ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ, ಆ ಜಾಮೂನು ಬಿಸಿಯಾಗಿರಬೇಕು. ಆವಾಗ ತಾನೇ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬರುತ್ತೆ. ನಾನಿವಾಗ ಪಾಕನ ಏನು ಮಾಡ್ತಿದ್ದೀನಿ ಅಂದರೆ ಡಿವೈಡ್ ಮಾಡ್ಕೊತಾ ಇದ್ದೀನಿ 2 ಥರ. ನಾನು ಜಾಮೂನ್ ಮಾಡೋದಕ್ಕೆ ಬೇರೆ, ಡ್ರೈ ಜಾಮೂನ್ ಮಾಡೋದಕ್ಕೆ ಬೇರೆ ನೆನೆಸ್ಕೊತಾ ಇದ್ದೀನಿ. ಇವಾಗ ಇದು ಜಾಮೂನ್ ಮಾಡೋದಕ್ಕೆ ಹಾಕ್ಕೊಂಡ್ಬಿಟ್ಟು ಸೈಡ್ ಇಟ್ಕೊತಾ ಇದ್ದೀನಿ. ಉಳಿದಿದ್ದ ಪಾಕದಲ್ಲಿ ನಾವು ಏನು ಡ್ರೈ ಜಾಮೂನ್ ಮಾಡ್ಬೇಕಂತ ಇಟ್ಕೊಂಡಿದ್ದೀವಿ ಅವನ್ನ ಹಾಕ್ಕೊಬಿಟ್ಟು ಇವನ್ನ 4 ರಿಂದ 5 ತಾಸುವರೆಗೂ ಚೆನ್ನಾಗಿ ಪಾಕದಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಫುಲ್ಲು ಪಾಕ ಎಲ್ಲ ಒಳಗಡೆ ಅಬ್ಸರ್ವ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಸೈಡ್ ತೆಗೆದಿಟ್ಬಿಡೋಣ. ನಮ್ಮ ಮನೇಲಿ ಸ್ವಲ್ಪ ಇರುವೆ ಕಾಟ ಇರೋದ್ರಿಂದ ಕೆಳಗಡೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಡ್ರೈ ಜಾಮೂನ್ ಮಾಡೋದಕ್ಕೆ ಚೆನ್ನಾಗಿ ಪಾಕ ಎಲ್ಲ ಇರ್ಕೊಂಬಿಟ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ. ಇವನ್ನ ಇವಾಗ ಒಂದು ಸಪ್ರೇಟ್ ಪ್ಲೇಟಲ್ಲಿ ತಗೊತಾ ಇದ್ದೀನಿ. ಸಪ್ರೇಟ್ ಪ್ಲೇಟಾಗಿ ತಗೊಂಬಿಟ್ಟು ಅದ್ರ ಮೇಲೆ ಇರ್ತೈತಲ್ಲ ಪಾಕ ಎಲ್ಲ ಇರುತ್ತಲ್ವ, ಅದೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೆ ಇದನ್ನು ಡ್ರೈ ಆಗಿದ್ದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೈಡ್ ತೆಗೆದಿಟ್ಕೊಂಡ್ಬಿಟ್ರೆ ಫುಲ್ ಮೇಲೆಲ್ಲ ಡ್ರೈ ಆಗಿಬಿಡುತ್ತೆ. ಇಲ್ಲಾಂದರೆ ಫ್ಯಾನ್ಗಳಿಗೆ ಇಟ್ಕೊಂಡ್ರು ಅದು ಫುಲ್ ಡ್ರೈ ಆಗುತ್ತೆ. ನೋಡಿ ಇವು ಕರೆಕ್ಟಾಗಿ ರೆಡಿ ಆಗಿದ್ದಾವೆ, ಎಲ್ಲಿ ಮೇಲೆ ಒಂದೂ ಓಪನ್ ಆಗಿಲ್ಲ, ಕರೆಕ್ಟಾಗಿದ್ದಾವೆ. ನೋಡಿ ನಾವು ಇಲ್ಲಿ ಜಾಮೂನ್ ಮಾಡಿಟ್ಕೊಂಡಿದ್ದೀವಿ, ಅವನು ಅಷ್ಟೇ ನೋಡಿ ಎಲ್ಲವೂ ನಾನು ಯಾವ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ದಲ್ವ ಬಾಲು, ಅದೇ ಥರ ಸೇಮ್ ಇದ್ದಾವೆ. ಎಲ್ಲಿ ಒಡೆದೋಗಿಲ್ಲ, ಏನೂ ಆಗಿಲ್ಲ, ಕರೆಕ್ಟಾಗಿದ್ದಾವೆ. ಪಾಕ ಎಲ್ಲ ಕರೆಕ್ಟಾಗಿ ಹೇಳ್ಕೊಂಡಿದೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ಸೈಡ್ ತೆಗೆದು ಇಟ್ಕೊಂಡ್ಬಿಟ್ಟು ನಾವು ಡ್ರೈ ಜಾಮೂನ್ ಮಾಡೋದಕ್ಕೆ ನಾವಿಲ್ಲಿ ಫಸ್ಟಿಗೆ ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೋಬೇಕಾಗುತ್ತೆ. ಇದು ನುಣ್ಣಗೆ ಪೌಡ್ರ್ ರೆಡಿಯಾಗಿದೆ. ಇವಾಗ ಇದನ್ನು ಸಪ್ರೇಟ್ ಪ್ಲೇಟಿಗೆ ತಗೊಳ್ಳೋಣ. ಹಾಗೆ ನಾವು ಡ್ರೈ ಜಾಮೂನ್ ಅಂದರೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಉದುರಿಸಿರ್ತಾರೆ. ನಾನು ಇಲ್ಲಿ ಕೊಬ್ಬರಿಗೋಸ್ಕರ ಡ್ರೈ ಕೊಬ್ಬರಿ ಪುಡಿಗೋಸ್ಕರ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಡ್ರೈ ಕೊಬ್ಬರಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಬೇಡ ಅನ್ನೋರು ಅಂಗಡಿನಲ್ಲಿ ಕೊಬ್ಬರಿ ಪುಡಿ ಅಂತ ಕೇಳಿದ್ರೆ ಸಿಗುತ್ತೆ, ಅದನ್ನು ತೊಗೊಂಬಿಟ್ಟು ಮಾಡ್ಬೋದು. ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಕೊಬ್ಬರಿ ಪುಡಿನೂ ಅಷ್ಟೇ ರೆಡಿಯಾಗಿದೆ. ಇದನ್ನು ಅಷ್ಟೇ ಸಕ್ಕರೆ ನಾವು ಪುಡಿ ಏನು ತಗೊಂಡಿದ್ದಲ್ವ ಅದೇ ಸೇಮ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜಾಮೂನು ಅಷ್ಟೇ, ಡ್ರೈ ಜಾಮೂನು ಅಷ್ಟೇ ಡ್ರೈ ಆಗಿ ರೆಡಿಯಾಗಿದ್ದಾವೆ. ಇವಾಗ ಇವನ್ನ ಏನು ಮಾಡಬೇಕಂದ್ರೆ ಒಂದೊಂದೇ ಜಾಮೂನ್ ಮೇಲೆ ಸ್ವಲ್ಪ ಕೊಬ್ಬರಿ ಪುಡಿ ಮತ್ತು ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಮದುವೆ ಮನೆಯಲ್ಲಿ ಸಿಗುತ್ತಲ್ವ ಡ್ರೈ ಜಾಮೂನ್ ರೆಸಿಪಿ, ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ. ಟೇಸ್ಟಿಯಾಗಿರ್ತಕ್ಕಂಥ ಡ್ರೈ ಜಾಮೂನ್ ರೆಸಿಪಿ ರೆಡಿ ಆಗುತ್ತೆ. ಹಾಗೆ ಸಿಂಪಲ್ಲಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಬೋದಾದಂಥ ಗುಲಾಬ್ ಜಾಮೂನ್ ರೆಸಿಪಿನೂ ರೆಡಿಯಾಗಿದೆ. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋನ ಬೇರೆಯವರಿಗೆಲ್ಲ ಶೇರ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಇನ್ನೂ ಯಾರಾದರೂ ಹೊಸದಾಗಿ ಮದುವೆ ಆಗಿದ್ದಾರೆ ಅಥವಾ ಇನ್ನು ಯಾರಾದರೂ ಸ್ವೀಟ್ ಕಲಿಬೇಕನ್ನೋರಿದ್ದರೆ ಈ ರೆಸಿಪಿನ ಅವ್ರಿಗೆ ಖಂಡಿತವಾಗೂ ಶೇರ್ ಮಾಡಿ, ಅವರೂ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಟೇಸ್ಟಿಯಾಗಿರ್ತಕ್ಕಂಥ ಡ್ರೈ ಜಾಮೂನ್ ರೆಸಿಪಿ ರೆಡಿ ಆಯಿತು. ಹಾಗೆ ಗುಲಾಬ್ ಜಾಮೂನ್ ರೆಸಿಪಿನೂ ರೆಡಿ ಆಯಿತು. ಇವಾಗ ಮೇಲ್ಗಡೆ ಸ್ವಲ್ಪ ಪಾಕ ಹಾಕ್ಕೊತಾ ಇದ್ದೀನಿ, ಸಕ್ಕರೆ ಪಾಕನ.
ಸಿಂಪಲ್ಲಾಗೂ ಹಾಗೂ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೋದಾದಂಥ ಡ್ರೈ ಜಾಮೂನ್ ಮತ್ತು ಗುಲಾಬ್ ಜಾಮೂನ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಅವು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಗುಲಾಬ್ ಜಾಮೂನ್. ಸ್ವೀಟೂ ಅಷ್ಟೇ, ಪಾಕನೂ ಅಷ್ಟೇ ಕರೆಕ್ಟಾಗಿ ಇತ್ತು. ಒಂದೊಂದು ಸರಿ ನಾವು ಜಾಮೂನ್ ಜೊತೆ ಪಾಕ ತಿಂದರೆ ಏನಾಗುತ್ತೆ, ನೀರು ಥರ ಇರುತ್ತೆ. ಆ ಥರ ಏನೂ ಇಲ್ಲ, ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಡ್ರೈ ಜಾಮೂನು ಅಷ್ಟೇ ನೋಡಿ, ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗಿ ಹೊಸ ವರ್ಷಕ್ಕೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.